ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಜುಲೈ 17. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 199ನೆಯ ಪುಟ. ಶೀರ್ಷಿಕೆ: ವಿಧೇಯತೆಯಿಂದ ಬರುವ ಧೈರ್ಯವನ್ನು ತೋರಿಸಲಾಗಿದೆ. ಈ ದಿನದ ಸತ್ಯವೇದದ ವಾಕ್ಯ: ಆ ದೂತನು ಅವನಿಗೆ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನೂ ಮಾಡಬೇಡ. ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದೆಗೆಯಲಿಲ್ಲವಾದ್ದರಿಂದ ನೀನು ದೇವರಲ್ಲಿ ಭಯಭಕ್ತಿಯುಳ್ಳವನೆಂಬುದು ಈಗ ತೋರಿಬಂತು ಎಂದು ಹೇಳಿದನು. ಆದಿಕಾಂಡ 22ನೆಯ ಅಧ್ಯಾಯ 12ನೆಯ ವಚನ. ದೈವಾಜ್ಞೆಗೆ ವಿಧೇಯನಾಗಿ ಅಬ್ರಹಾಮನು ತನ್ನ ಜೊತೆ ತನ್ನ ಮಗನಾದ ಈಸಾಕನನ್ನು ಕರೆದುಕೊಂಡು ತನ್ನ ಪ್ರಯಾಣವನ್ನು ಮಾಡುತ್ತಾನೆ. ಯಾವ ಬೆಟ್ಟದ ಮೇಲೆ ಯಜ್ಞವನ್ನು ಅಬ್ರಹಾಮನು ಅರ್ಪಿಸಬೇಕು ಎಂದು ದೇವರು ಸೂಚಿಸಿದ್ದನೋ ಆ ಬೆಟ್ಟವನ್ನು ಅಬ್ರಹಾಮನು ತನ್ನ ಮುಂದೆ ನೋಡುತ್ತಾನೆ. ಸೇವಕನ ಹೆಗಲ ಮೇಲೆ ಇದ್ದ ಕಟ್ಟಿಗೆಯನ್ನು ತೆಗೆದು ಅಬ್ರಹಾಮನು ಈಸಾಕನ ಮೇಲೆ ಇಟ್ಟನು. ದೇವರು ಹೇಳಿದ್ದ ಕೆಲಸವನ್ನು ಮಾಡಬೇಕೆಂದು ಅದಕ್ಕೆ ಸಿದ್ಧನಾಗಲು ತನ್ನ ಆತ್ಮವನ್ನು ದೃಢತೆ ಮತ್ತು ನೋವಿನ ಕಠೋರತೆಯಿಂದ ಕಟ್ಟಿಹಾಕುತ್ತಾನೆ. ಒಡೆದ ಹೃದಯ ಮತ್ತು ನಡುಗುವ ಕೈಗಳಿಂದ ಬೆಂಕಿಯನ್ನು ತೆಗೆದುಕೊಳ್ಳುತ್ತಾನೆ. ಆಗ ಈಸಾಕನು ತನ್ನ ತಂದೆಗೆ, ತಂದೆಯೇ, ಬೆಂಕಿಯೂ ಕಟ್ಟಿಗೆಯೂ ಇಲ್ಲಿ ಇದೆ, ಆದರೆ ಅರ್ಪಿಸಬೇಕಾದ ಯಜ್ಞವು ಎಲ್ಲಿದೆ ಎಂದು ಕೇಳುತ್ತಾನೆ. ಆದರೆ ಅಯ್ಯೋ, ಅಬ್ರಹಾಮನು ಸರಿಯಾದ ಉತ್ತರವನ್ನು ಹೇಳುವ ಸ್ಥಿತಿಯಲ್ಲಿರಲಿಲ್ಲ. ತಂದೆ ಮತ್ತು ಮಗನು ಇಬ್ಬರೂ ಸೇರಿ ಯಜ್ಞವೇದಿಯನ್ನು ಕಟ್ಟುತ್ತಾರೆ. ಅದರ ನಂತರ ಭಯಂಕರವಾದ ಆ ಸಮಯವು ಬಂತು. ಹೌದು, ತನ್ನ ಪ್ರಯಾಣದಲ್ಲೆಲ್ಲ ಇದ್ದ ತನ್ನ ಆತ್ಮದ ನೋವಿನ ಸಂಗತಿಯನ್ನು ತನ್ನ ಮಗನಿಗೆ ಅವನೇ, ಅಂದರೆ ತನ್ನ ಮಗನೇ ಯಜ್ಞದ ಕುರಿ ಎಂದು ತಿಳಿಸುವ ಆ ಭಯಂಕರವಾದ ಸಮಯವು ಬಂತು. ಈಸಾಕನು ಬಾಲಕನಾಗಿರಲಿಲ್ಲ, ಅವನು ಪೂರ್ಣವಾಗಿ ಬೆಳೆದಿದ್ದ ಯುವಕನಾಗಿದ್ದನು. ಈಸಾಕನು ಮನಸ್ಸು ಮಾಡಿದ್ದರೆ ತನ್ನ ತಂದೆಯ ನಿರ್ಧಾರಕ್ಕೆ ಒಪ್ಪಿಸಿಕೊಡುವುದನ್ನು ತಿರಸ್ಕರಿಸಬಹುದಿತ್ತು. ತನ್ನ ತಂದೆಯ ನಿರ್ಧಾರ ಹುಚ್ಚುತನದ ನಿರ್ಧಾರ ಎಂದು ಈಸಾಕನು ತಂದೆಯ ಮೇಲೆ ಆರೋಪ ಹೊರಿಸುವುದಿಲ್ಲ, ಅಥವಾ ತನ್ನ ತಂದೆಯು ನಿರ್ಧಾರವನ್ನು ಬದಲಿಸಲಿ ಎಂದು ತಂದೆಯನ್ನು ಕೇಳಿಕೊಳ್ಳುವುದಿಲ್ಲ. ಈಸಾಕನು ತನ್ನನ್ನು ತಾನು ತನ್ನ ತಂದೆಗೆ ಒಪ್ಪಿಸಿಕೊಟ್ಟನು. ದೇವರು ತನ್ನ ತಂದೆಗೆ ಮಗನನ್ನು ಅರ್ಪಿಸು ಎಂದು ಹೇಳಿರದಿದ್ದರೆ ತಂದೆಯು ತನ್ನ ಒಬ್ಬನೇ ಮಗನನ್ನು ಅರ್ಪಿಸುವ ಭಯಂಕರವಾದ ತೀರ್ಮಾನವನ್ನು ತನ್ನ ತಂದೆಯು ಮಾಡುತ್ತಿರಲಿಲ್ಲ ಎಂದು ಈಸಾಕನು ತನ್ನ ತಂದೆಯ ಪ್ರೀತಿಯ ಮೇಲೆ ನಂಬಿಕೆ ಇಟ್ಟಿದ್ದನು. ಕರುಣಾಮಯಿ ತಂದೆಯ ನಡುಗುವ ಪ್ರೀತಿಯ ಕೈಗಳಿಂದ ಈಸಾಕನು ಕಟ್ಟಲ್ಪಟ್ಟಿದ್ದಾನೆ, ಯಾಕಂದರೆ ಅದನ್ನು ಮಾಡಲು ದೇವರು ಹೇಳಿದ್ದಾನೆ. ಈಸಾಕನು ಯಜ್ಞಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟನು, ಯಾಕೆಂದರೆ ಅವನು ತನ್ನ ತಂದೆಯ ದೃಢ ನಿಷ್ಠೆಯನ್ನು ನಂಬಿದ್ದನು. ಆದರೆ ಎಲ್ಲವೂ ಸಿದ್ಧವಾದಾಗ, ತಂದೆಯ ನಂಬಿಕೆ ಮತ್ತು ಮಗನ ಅಧೀನತೆಯು ಸಂಪೂರ್ಣವಾಗಿ ಪರೀಕ್ಷಿಸಲ್ಪಟ್ಟಾಗ, ತನ್ನ ಮಗನನ್ನು ಅರ್ಪಿಸಲೆಂದು ವಧಿಸುವುದಕ್ಕೆಂದು ಕತ್ತಿ ಹಿಡಿದು ಮೇಲೆತ್ತಿದ್ದ ಅಬ್ರಹಾಮನ ಕೈಗಳನ್ನು ದೇವರ ದೂತನು ತಡೆದನು ಮತ್ತು ಅವನಿಗೆ, ಸಾಕು, ನಿಲ್ಲಿಸು ಎಂದು ದೂತನು ಹೇಳಿದನು. ಎಲ್ಲ ಸಂದರ್ಭಗಳಲ್ಲಿಯೂ ಮನಃಪೂರ್ವಕವಾಗಿ ದೇವರಿಗೆ ವಿಧೇಯರಾಗಬೇಕೆಂದರೆ ಹೆಚ್ಚಿನ ಧೈರ್ಯದ ಅಗತ್ಯವಿರುತ್ತದೆ. ಕ್ರಿಸ್ತನನ್ನು ಪ್ರೀತಿಸುವುದರಿಂದ, ಆತನಿಗೆ ವಿಧೇಯರಾಗುವುದರಿಂದ ಮಾತ್ರ ನಾವು ಕ್ರಿಸ್ತನನ್ನು ಅರಿತುಕೊಳ್ಳಬಹುದು. ಸೋತು ಹೋಗದ, ನಿರಾಸೆಗೊಳ್ಳದ, ಕೆಚ್ಚೆದೆಯ ದಿಟ್ಟ ಮನುಷ್ಯರಿಗೆ ದೇವರು ಕರೆ ಕೊಡುತ್ತಾನೆ.
ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.